ಅಮ್ಮ ಹಸುವೆ ಇಡೆಯನ್ನವ ಕಷ್ಟ ಮೇರನು ಏಳು ಪ್ರಾಣವನೊಳೆದಮ್ಮ ತಾಯಿ ಪ್ರಾಣವನೊಳೆದಮ್ಮ ತಾಯಿ ಪ್ರಾಣವನೊಳೆದಮ್ಮ ಅಮ್ಮ ಅಮ್ಮ ಯಾರಿಗೆ ನಾನು ಎದರುವನಲ್ಲ ಯಾರಿಗೆ ನಾನು ಬೆದರುವನಲ್ಲ ಅಮ್ಮ ಯಾರಿಗೆ ನಾನು ಎದರುವನಲ್ಲ ಯಾರಿಗೆ ನಾನು ಬೆದರುವನಲ್ಲ ಅಯೋಗ್ಯನನ್ನು ಕರದರು ಸರಿಯೇ ಪ್ರಾಣವ ಉಳಿದಮ್ಮ ತಾಯಿ ಪ್ರಾಣವನುಳಿದಮ್ಮ ಅಮ್ಮ ಪ್ರಾಣವನುಳಿದಮ್ಮ ಹಲವರ ಮುಂದೆ ಅಗಲಾಟೆ ಕೆಲವರ ಮುಂದೆ ಕೈ ಜಾಟೆ ಅಮ್ಮ ಹಲವರ ಮುಂದೆ ಅಂಗಲಾಟೆ ಕೆಲವರ ಮುಂದೆ ಕೈ ಜಾಟೆ ಅಯೋಗ್ಯನನ್ನು ಕರೆದರು ಸರಿಯೇ ಪ್ರಾಣವನುಳಿದಮ್ಮ ತಾಯಿ ಪ್ರಾಣವನುಳಿದಮ್ಮ ಅಮ್ಮ ಪ್ರಾಣವನುಳಿದಮ್ಮ ಭಿಕ್ಷಾಂದೇಗಿ ಅಮ್ಮ ಯಾರಾದ್ರೂ ಒಂದಿಡಿ ಅನ್ನವನ್ನು ಕೊಟ್ಟು ಒಂದು ಗ್ಲಾಸ್ ನೀರನ್ನು ಕೊಟ್ಟು ತಾಯಿ ಪ್ರಾಣ ಹೋಗ್ತಾ ಇರುವುದು ಪ್ರಾಣ ಉಳಿಸಿ ತಾಯಿ ಪ್ರಾಣ ಉಳಿಸಿ. ಏನಪ್ಪ ಬಹಳ ಹಸಿವಿನಿಂದ ಬಳಲಿದಂತೆ. ಹೌದು ತಾಯಿ. ನನ್ನ ಪಾಲಿನ ಅನ್ನವಿದೆ ನೀಡಲೇನಪ್ಪ. ಕೊಡು ತಾಯಿ. ಅಮ್ಮ ಅಮ್ಮ ಕೊಡು ತಾಯಿ. ನಮ್ಮ ಮೈಯೆಲ್ಲ ಬಾರೇ ಇಲ್ಲಿ ಬೆಳೆಕಾಳಾಯ್ತು ಬಾಯ್ಲಿ ಬೆಳೆಕಾಳು ಬದಕಾಯಿ ನೋಡು ಎತ್ತಿನ ಮಾಡಿ ಬಿಡ್ತೀನಿ ಎಲ್ಗೋಗಿದೆ ಇಷ್ಟದಕ್ಕ ಅದೇ ಅದೆಲ್ಲ ಹೇಳ್ಬಾರ್ದು ಹೋಗ್ಲಿ ಅದೇ ಅವ ಅಮ್ಮ ನಮ್ಮನೆ ದಾಸಿ ಅವಳಲ್ಲ ಅವ ಅಮ್ಮ ಈ ಒಯ್ಯಿಂಗ ಅನ್ನ ಕೊಟ್ಲಲ್ಲಯ್ಯೋ ಒಳ್ಳೆ ಬಿಡು ನಿನ್ ಮನೆ ಕಾಯಿ ಹೋಗ ಅವ ಅಮ್ಮ ಈ ಒಯ್ಯಿಂಗ ಅನ್ನ ಕೊಟ್ರೆ ಅವ ಅಮ್ಮ ಏನ್ ಕೆಲಸ ಮಾಡ್ತಾಳೆ ಮನೇಲಿ ಓ ಆ ಅಮ್ಮನ ಇದು ಯಾವತ್ತಿಂದ ನಡೀತಾ ಅದ್ ಕೇಳಿ ಒಯ್ಯನ್ನ ಇರೋ ನಿನ್ ಕೇಳಯ್ಯೋ ಮೂರ್ತ್ ಮನೆ ಮುಣ್ಗೆ ಕೊಡಂಗ ನೀವು ಒಯ್ಯ ಭಿಕ್ಷಾ ಅಂತ ಬಂದವನಲ್ಲಯ್ಯ ಏನಪ್ಪ ಅಲ್ಲೆಲ್ಲಾರ ಕೂಲಿ ಮಾಡಕ್ ಆಗಲ್ವಾ ಸ್ವಾಮಿ ಹಸುವು ತಾಳಲಾರ್ದು ನಾನು ಭಿಕ್ಷಾಟವನ್ನು ಮಾಡಿಕೊಂಡು ಬೇಡ್ಕೊಂಡು ಅಯ್ಯೋ ಪಾಪ ಕೈಗೆ ಬಂದ ಅನ್ನವು ಸಾ ಎಂತ ನೋಡಯ್ಯ ಎಂತ ಮಗ ಹುಟ್ಟವನೇ ನಮ್ಮ ನೋಡಯ್ಯ ಪುಣ್ಯಾತ್ಮರೇ ಎಂಟಾಯ್ತಾ ಭಯ ಬೀಳ್ಬೇಡಿ ಯಾಕಯ್ಯ ಈಗ ಅವರು ಅನ್ನ ಕೇಳಕ್ ಬಂದ್ರು ನೀನ್ ಯಾಕ ಅವ್ರು ಕೊಡದೆ ಯಾಕೆ ಕೊಡ್ದೆ ಇವ್ರನ್ನ ಕರ್ಕೊಂಡು ಹೋಗಿ ನಾವೇ ಸಾಕೋಣ ಏನ್ ಹೇಳ್ತೀವಿ ಅದಕ್ಕೆ ನಮ್ ಮನೆ ಸಾಕೊಂಡ್ರೆ ಒಯ್ಯ ಕಳ್ಳ ಕಣ್ಣಂಗ್ ಕಾಣಿಸ್ತಲ್ಲ ಹೆಂಗ ಸಾಯ್ಕತಿಯ ನೋಡಿಯೋ ನಮ್ ಮನೆ ಬಾಳೆ ತೋಟ ಐತಲ್ಲ ಅದೇ ಆ ಬಾಳೆ ತೋಟ ಕಾಯಕ್ ಯಾರಾದ್ರೂ ಬೇಕೋ ಬೇಡವೋ ಬೇಕಣಯ್ಯ ಈ ಒಯ್ಯ ಏನಾರ ಎಲ್ಲ ಕಳ್ತನ ಮಾಡ್ಬಿಟ್ಟು ಯಾರ ಮಾಡ್ಬಿಟ್ರಿ ಅವ್ನ ಅನ್ನ ಕೇಳದಲ್ಲ ಕಳ್ತನ ಏನೋ ಮಾಡವನೇ ಒಂದ್ ಕೆಲ್ಸ ಮಾಡು ನಮ್ ತೋಟದಲ್ಲಿ ಏನಾರ ಕೆಲ್ಸ ಕಳ್ತನ ಆದ್ರೆ ಒಂದ್ ಕರಾರ ಪತ್ರ ಬರ್ಕೊಡು ನಾವು ಕರಾರ್ ಪತ್ರ ತಂದಿದ್ಯಾ ಏನ ಕರಾರ ಪತ್ರ ಅಕ್ಕೆ ಕಡೆ ದಡ್ಡ ದಡ್ಡ ಅನ್ನೋದಿಲ್ಲ ಇರೋ ಸ್ವಾಮಿ ಏನ್ ಮಾಡಬೇಕು ಸ್ವಾಮಿ ಏನು ಇಲ್ಲ ನಮ್ಮ ಮನೇಲಿ ನಮ್ಮ ತೋಟದಲ್ಲಿ ಬಾಳೆ ತೋಟ ಇದೆ ಬಾಳೆ ತೋಟಕ್ಕೆ ನೀರನ್ನು ಕಟ್ಟಬೇಕು ಬಂದ ಹಣ್ಣನ್ನು ಕುಯ್ದು ನಮ್ಮ ಮನೆಗೆ ಸಾಕ್ಸ್ಬೇಕು ಒಂದು ಹಣ್ಣು ಕಳತಾನವಾಗಬಾರ್ದು ಬರ್ಕೊಡೆಯ ಇಲ್ಲ ಬರೀತೀನಿ ಪೆನ್ ಇಲ್ದೆ ಏನ್ ಬರೀತೆ ಕೊಡೆಯ ಒಯ್ಯನ್ ಕೈಗೆ ಬರೆಯುವೆ ನಾನ್ ಲೇಪೆಯ
ಲೇಪೆಯ ಬರೆಯುವೆ ನಾನ್ ಲೇಪೆಯ. ಸ್ವಾಮಿ ಬರೀ ಬರೆಯೋ ಕಳಂಗ ನಾಗರಾದ ವರವನು ಬರೆಯುವ ಕಳಂಗ ನಾಗರಾದ ವರವನು ಬರೆಯುವ ಬರೆಯುವೆ ನಾನ್ ಲೇಪೆಯ ಲೇಪೆಯ ಬರೆಯುವೆ ನಾನ್ ಲೇಪೆಯ. ರಾಮದೋಸನ ತೋಟವ ಕಾಯುವೆ ರಾಮದೋಸನ ತೋಟವ ಕಾಯುವೆ ಬರೆಯುವೆ ನಾನ್ ಲೇಪೆಯ ಲೇಪೆಯ ಬರೆಯುವೆ ನಾನ್ ಲೇಪೆಯ ಲೇಪೆಯ ಸ್ವಾಮಿ ಒಯ್ಯ ಕೊಟ್ಟಿದ್ದ ಈಗ ಇಲ್ಲಿ ಕರಾರ್ ಪತ್ರ ಏನೆಂಬುದಾಗಿ ಬರೆದಿದ್ದೀನಿ ಕೇಳಿ ಸ್ವಾಮಿ. ಹೇಳಿ. ಕಳಿಂಗ ನಗರದ ಗೊರವಯ್ಯ ಗೊರವಯ್ಯ ಒಪ್ಪೆ ಕಟ್ಟ ಕರಾರ್ ಪತ್ರವೇನೆಂದರೆ ಏನೆಂದರೆ ಯಾರಾದ್ರೂ ಕಳ್ತನ ಮಾಡಿದ್ರೆ ಕಳ್ಳತನ ಅವ್ರ ಕೈ ಕತ್ತರಿಸಿ ಕೊಡ್ತೀನಿ. ಅವ್ರ ಕೈಯ ನಿಮ್ ಕೈಯ ಅವ್ರ ಕೈ ಅವ್ರ ಕೈ ಕಳ್ಳವೇನಾದ್ರೂ ಒಂದು ವೇಳೆ ಸಿಕ್ಲಿಲ್ಲ ಅಂದ್ರೆ ಈ ನನ್ನ 2 ಹಸ್ತವನ್ನು ಕತ್ತರಿಸಿ ಕೊಡ್ತೇನೆ ಎಂಬುದಾಗಿ ಕರಾರ್ ಪತ್ರವನ್ನು ಬರ್ಕೊಟ್ಟಿದ್ದೀನಿ. ಕಳಿಂಗ ನಗರದ ಕೊರವಯ್ಯ ನೋಡೋ ಎಲ್ಲ ಬರಲಿ ಸಹಿ ಹಾಕೋರೇನು ನಿನಗೆ ಕಾಣ್ತದೆ ಓದಲ್ವೇನೆ ನೀನು ಒಂದ್ ಸ್ವಲ್ಪ ನಿನ್ಗೆ ಆಲೆ ಹತ್ರಕ್ಕೆ ಆಗೈತಲ್ಲ ಸ್ವಲ್ಪ ದಪ್ಪ ದಪ್ಪಕ್ಕೆ ಸಾಟಿಗೆ ಅಯ್ಯ ಕ ಕ ಕ ಕ ಕ ಯಾಕೆಯ ಹಿರಿಯರ ಅಷ್ಟು ಓದತಕ್ಕ ಕ ಕ ಕಳಿಂಗ ನಗರದ ಗೊರವಯ್ಯನು ಬಾ ಬಾ ಬರೆದು ಕೊಟ್ಟ ಕರಾರು ಪತ್ರ ಕರಾರು ಪತ್ರವೇನೆಂದರೆ ನಿಮ್ಮ ತೋಟದಲ್ಲಿ ಕಳವಾದರೆ ಏನು ಬಾಳೆಹಣ್ಣು ಬಾಳೆಹಣ್ಣು ಕಳವಾದ್ರೆ ನನ್ನ ಅಸ್ತ್ರಗಳು ನನ್ನ ಹತ್ರ ಕತ್ತರಿಸ್ಬಿಡ್ತ ನನ್ನ ಕಡೆ ನನ್ನ ಹತ್ರ ಕತ್ತರಿಸ್ಬಿಡ್ತೀನಿ ಅಲ್ಲ ಕಳ್ದೆ ಕಳ್ಳತನ ಮಾಡಿರಲ್ಲ ಆತನ ಅಸ್ತ ಅಯ್ಯ ಡಿಪ್ಲೊಮಾ ಹಾಕಿಲ್ಲ ಕಣಯ್ಯೋ ನಿನ್ ದಡ್ಡ ಸ್ವಾಮಿ ಡಿಪ್ಲೊಮಾ ಹಾಕೊಡಿ. ಡಿಪ್ಲೊಮಾ ಅದು ವಯ್ಯನ್ ಸೈನ್ ಕಣಯ್ಯೋ ಅದಕ್ಕೆ ಡಿಪ್ಲೊಮಾ ಸಹಿ ಕಳ್ದೆ ನೋಡ ಈಗ ಸೇರಾಯ್ತು. ಇದನ್ನ ತಗೊಂಡಾಗ ಎಲ್ಲಿ ಮಾಡ್ಗನ ಜೋಪಾನಾಗೆ ಮಡ್ಚಿ ಅಮ್ಮನ ಪೇಟಿಗೆ ಮಾಡ್ತೀನಿ. ಅಮ್ಮನ್ ಪೆಟ್ಟಿಗೆ ಮಡಗು ಅಮ್ಮನ್ ಕೋಣಾಗೆಲ್ಲ ಮಡಗು ನಡಿಯ. ಅಮ್ಮನ್ ಕೋಣೆ ಇಲ್ಲ ಅದಯ್ಯ ನಾಳೆ ತೋರಿಸ್ತೀನಿ ನಡಿಯ ನೀನು. ಇವ ಹೆಂಗ್ ಕರ್ಕೊಂಡೋಗಿ ಬಾಳೆ ಗಿಡನೆಲ್ಲ ತೋರಿಸ್ತೀನಿ. ನೀನ್ ನಡಿಯೇ ಮನೆಗೆ. ನೀನೇ ತೋರಿಸ್ತೀಯ? ಹೆಚ್ಚು ಕಮ್ಮಿ ಮಾಡ್ಬಿಟ್ಟು ಏನಿಲ್ಲ ನಡಿಯೇ ನೀನು. ಅಯ್ಯ ಮನೆ ಕೋಣೆಗೆ ಹೋಗ್ಬೇಡ ಅಮ್ಮಂಗ ಆಗಲ್ಲ. ಸ್ವಾಮಿ ಬನ್ರಿ ಇಲ್ಲಿ ನೋಡಿ ರಸಬಾಳೆ ಪಚ್ಚಬಾಳೆ ಯಾಲಕ್ಕಿ ಮಧುರಂಗ ಏಕ ಎಲ್ಲ ನಮ್ದೆಯ. ಒಂದಾರೆ ತಪ್ತು ಒಂದಾರೆ ಒಂದ್ ಗುದ್ಲಿತ್ತು ತಪ್ತು ಒಂದ್ ಗುದ್ಲಿ ತೆಗೆದುಕೊಂಡು ಜಾಪಾನಾಗ ಆಗದು ನೀರ್ ಕಟ್ಬೇಕು ಸ್ವಾಮಿ. ಆಯ್ತು ಸ್ವಾಮಿ. ಏನಾದ್ರ ಕಳವಾದ್ರೆ ಅಷ್ಟೇ ನಮ್ಮ ಅಯ್ಯ ಬಿಡಲ್ಲ. ಆ ಕಡೆಯಲ್ಲಿ 2 ಚುಪ್ಪು ಹಣ್ಣಾಗ ಒಣಕಿದ್ ಕೊಡ್ ಸ್ವಾಮಿ. ತಿಳಲ್ಲ ಸ್ವಾಮಿ, ದಣಿಗಳ ಆಜ್ಞೆ ಇಲ್ಲದೆ ಯಾವುದು ತಿಳಲ್ಲ. ಈಗ ಗೊತ್ತಾಯ್ತು ನೀನು ಕಳ್ತನ ಮಾಡಲ್ಲ ಅಂತ ಗೊತ್ತಾಯ್ತು. ನೋಡು ಈ ಕಡೆಯಲ್ಲಿ ಒಂದ್ ಗೊನೆ ಅದೇ ಇದ್ ಮಾತ್ರ ಬಾರಿ ಜಾಪಾನ. ಯಾಕೆ ನಮ್ಮ ಅಯ್ಯನ್ ತಿತ್ತಿಗ್ ಬಿಟ್ಟಿದೀನಿ ಬರೋಣ ಜಾಪಾನ. ಪರಮಾತ್ಮ ಇಂಥ ಬಹಳ ತೋಟ, ಆದ್ದರಿಂದ ರಾಮ್ ಶಾಸ್ತ್ರಿಗಳು ಕರಾರ್ ಪತ್ರವನ್ನು ಬರ್ಕೊಟ್ಟಿದ್ದು. ಒಂದು ಕಡೆ ನೋಡಿದರೆ ಬಾಳೆ, ಒಂದು ಕಡೆ ನೋಡಿದರೆ ತಂಗು, ಒಂದು ಕಡೆ ನೋಡಿದರೆ ಮಾವು, ಒಂದು ಕಡೆ ನೋಡಿದರೆ ಚೆಚ್ಚಿ. ಎಷ್ಟು ಆನಂದವಾಗಿದೆ. ಆಗಲಿ ಪರಮಾತ್ಮ, ರಾಜ ಚಕ್ರವರ್ತಿಯಾಗಿ ನಾನು ಕಳಿಂಗಪುರದ ಅರಸನಾಗಿ ಪರರ ಮನೆ ಕೂಲಿ ಹಾಳು ಮಾಡ್ಬಿಟ್ಟೆಯಾ ದೇವಾ. ದೇವಾ
ವಿಧಿಗೈದ ಮೋಸ ಬಯಲಾಯ್ತು ವೇಷ ಪರಮಾತ್ಮ ವಿಧಿಗೈದ ಮೋಸ ಬಯಲಾಯ್ತು ವೇಷ ಆಗೆತ ಕೊರಳಿಗೆ ಯಮ ಪಾಸ ಕೊರಳಿಗೆ ಯಮಪಾಸ ಆಸೆಯೋ ಬಯಲಾಗಿದೆ ನನ್ನ ಯಾಸವೋ ತೋರಾಗಿದೆ ಜನದೇವ ಅಯ್ಯೋ ಆಸೆಯೋ ಬಯಲಾಗಿದೆ ನನ್ನ ಸಹೋದರಾಗಿದೆ ನಾ ಕಂಡ ಕಾಲಕೋ ಏನೇ ಪರಮಾತ್ಮ ನಾ ಕಂಡ ಕಾಲಕೋ ಏನೇ ದೋರ್ವೆದೆ ಇಂತಾಗಿದೆ ವಿಧಿಗೈದ ಮೋಸ ಬಯಲಾಯ್ತು ವೇಷ ಪರಮಾತ್ಮ ವಿಧಿಗೈದ ಮೋಸ ಬಯಲಾಯ್ತು ವೇಷ ಆಗೆತ ಕೊರಳಿಗೆ ಯಮಪಾಸ ಆಗೆತ ಕೊರಳಿಗೆ ಯಮಪಾಸ ಏನನು ಮನದ ಚಿಂತೆಗಳೆಲ್ಲ ಪರಮಾತ್ಮ ದೇವ ಏನನು ಮನದ ಚಿಂತೆಗಳೆಲ್ಲ ಏನನು ಮನದ ಬಯಕೆಗಳೆಲ್ಲ ವಿಧಿಗೈದ ಮೋಸ ಬಯಲಾಯ್ತು ವೇಷ ವಿಧಿಗೈದ ಮೋಸ ಬಯಲಾಯ್ತು ವೇಷ ಆಗೆತ ಕೊರಳಿಗೆ ಯಮಪಾಸ ಶನಿದೇವ ಸಕಲ ಸಾಮ್ರಾಜ್ಯವನ್ನೇ ತೋರಿಸಿದೆ ನವಮಾಸ ತುಂಬಿದ ನನ್ನ ಮಡದಿ ಚಂದ್ರಾಸನ ಉಲಿಯು ಕರಡಿ ಬಾಯಿಗೆ ತುತ್ತಾಗಿ ಕೊಟ್ಟೆ. ಇವತ್ತು ರಾಮ್ ಶಾಸ್ತ್ರಿ ಬಾಳೆ ತೋಟದಲ್ಲಿ ನನ್ನ ಕೂಲಿ ಹಾಳು ಮಾಡ್ಬಿಟ್ಟೆಯ ಶನಿದೇವ, ಕೂಲಿ ಹಾಳು ಮಾಡ್ಬಿಟ್ಟೆಯ. ಎಲ್ಲವೂ ನಿನಗೆ ಅರ್ಪಿತವಾಗಲಿ. ಸತಿ ಸುತರನ್ನು ಕಳೆದುಕೊಂಡು ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡು ಪರರ ಮನೆ ಹಾಳು ಮಾಡಿಬಿಟ್ಟೆ ದೇವ, ಪರರ ಮನೆ ಹಾಳು ಮಾಡಿಬಿಟ್ಟೆ. ಆಗಲಿ ಆಗಲಿ ಸಿರಿದೇವ, ಆಗಲಿ. ನಿನ್ನ ಇಷ್ಟ ಇದ್ದಂತೆ ಆಗಲಿ. ನಿನ್ನ ಪ್ರೇರಣೆ ಏನಿದೆಯೋ ಆಗಲಿ, ಆಗಲಿ ಪರಮಾತ್ಮ, ಆಗಲಿ. ಶನಿದೇವ, ಎಲ್ಲಾದ್ರೂ ಈ ಕಡೆ ವಿಶ್ರಾಂತಿ ಪಡೆಯುವೆನು. ಕತ್ತೆ ಕಾಯುತ್ತಲಿರುವನು ಮಡಿವ ಶೆಟ್ಟಿಯ ಮನೆಯೊಳಗೆ, ತರಳನ ಕತ್ತೆ ಕಾಯುತ್ತಲಿರುವನು ಮಡಿವ ಶೆಟ್ಟಿಯ ಮನೆಯೊಳಗೆ, ಮಡಿವ ಶೆಟ್ಟಿಯ ಮನೆಯೊಳಗೆ, ಮಡಿವ ಶೆಟ್ಟಿಯ ಮನೆಯೊಳಗೆ. ತರತರ ಕಷ್ಟವ ಕೊಡದಿರೆ ನಾನು, ತರತರ ಕಷ್ಟವ ಕೊಡದಿರೆ ನಾನು. ಸೂರ್ಯಕುಮಾರ ಎನ್ನುವರೆ, ಸೂರ್ಯಕುಮಾರ ಎನ್ನುವರೆ, ಸೂರ್ಯಕುಮಾರ ಎನ್ನುವರೆ, ಸೂರ್ಯಕುಮಾರ ಎನ್ನುವರೆ.
ಪಾಪಿಯಾದ ಸತ್ಯವ್ರತನಾದರೂ ರಾಮಾದೋಷದಲ್ಲಿ ಹಾಳಾಗಿ ಬಂದಿರುವನು. ಚಂದ್ರಾಸಿ ದೇವಿಯಾದರೂ ಅವರ ಮನೆಯಲ್ಲಿ ಮನೆ ಕೆಲಸವನ್ನು ಮಾಡುವಳು. ಈ ಕಡೆ ಪುಟ್ಟವಾದರೂ ಆ ತೋಟದಲ್ಲಿ ಕತ್ತೆಯನ್ನು ಕಾಯುತ್ತಿರುವನು. ಈಗಲೇ ಪೂರ್ವ ಬ್ರಾಹ್ಮಣ ವೇಷ ಧರಿಸಿ ಬಾಯಾಗ ಬಳಿದ ಹೇಳಿ ಜಲವನ್ನು ತೋರಿಸುವಂತೆ ಕುಡಿದು ಅನಂತರ ಬಾಳೆಹಣ್ಣು ಆತನ ಕಂಬಳಿಯಲ್ಲಿ ಇಟ್ಟು ತನ್ನ ಪಿತನಿಂದಲೇ ತನ್ನ ಮಗನ ಕರಗಳನ್ನು ಕತ್ತರಿಸುವಂತೆ ಮಾಡಿದವನೇ ನಾನು ಸೂರ್ಯಕುಮಾರನೇ ತರ ಕಷ್ಟವ ಕೊಡದಿರಿ ನಾನು ಸೂರ್ಯಕುಮಾರ ಎನ್ನುವರೆ ಸೂರ್ಯಕುಮಾರ ಎನ್ನುವರೆ ಸೂರ್ಯಕುಮಾರ ಎನ್ನುವರೆ ಸೂರ್ಯಕುಮಾರ ಎನ್ನುವರೆ ಆಸ್ಕ ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇಲ್ಲಿ ಇರುವರ? ಸ್ವಾಮಿ. ಮಗು, ಯಾರು ನೀನು? ಸ್ವಾಮಿ, ನಾನು ಮಡಿವಾಳ ಶೆಟ್ಟರ ಮನೆಯ ಆಳು ಸ್ವಾಮಿ. ಮಗು,
ನಾನು ವೃದ್ಧನು ಬಹಳ ದೂರದಿಂದ ನಡೆದು ಆಯಾಸವಾಗಿ ಬರೆದಿರುತ್ತ ಮಗು. ಎಲ್ಲಿಯಾದರೂ ಜಲವಿರುವುದ ಮಗು? ತೋರಿಸು ಮಗು. ಸ್ವಾಮಿ, ತೋಟದ ಒಳಭಾಗದಲ್ಲಿ ಬಾವಿ ಇದೆ, ಜಲವಿದೆ, ಹೋಗಿ ಕುಡಿದು ಬನ್ನುವರಾಗಿ ಸ್ವಾಮಿ. ಮಗು, ನನಗೆ ಅದು ಅಗೋಚರವು ಮಗು. ಜಲವನ್ನು ನೀನೇ ತೋರಿಸು ಮಗು. ಸ್ವಾಮಿ, ಹೀಗೆಯೇ ಹೋದರೆ ಬಾವಿ ಸಿಗುವುದು, ಜಲವಿರುವುದು, ಹೋಗಿ ಕುಡಿದು ಬನ್ನಿ ಸ್ವಾಮಿ. ಏ ಪುಟ್ಟ ಬಾಲಕ, ಎಷ್ಟು ಸಾರಿ ನನಗೆ ಅದು ಅಗೋಚರವೆಂದು ಹೇಳಿದರು ಈ ರೀತಿಯಾಗಿ ಹೇಳುತ್ತಿರುವೆಯಲ್ಲ. ಒಂದು ವೇಳೆ ನಾನೇನಾದರೂ ನೀರನ್ನು ಕುಡಿಯದೆ ಪ್ರಾಣ ಹೋದರೆ ಬ್ರಹ್ಮತ್ಯ ದೋಷಕ್ಕೆ ಗುರಿಯಾಗುವೆ. ಬೇಗನೆ ಜಲವನ್ನು ತೋರಿಸುವನಾಗು. ಹರಿ ಹರಿ, ಕತ್ತಗಳು ಚೆದರಿ ಹೋದರೆ ಕಷ್ಟಪಟ್ಟು ಹುಡುಕಬೇಕಾಗುತ್ತದೆ. ಸ್ವಾಮಿ, ವೇಗವಾಗಿ ಬನ್ನಿ ಸ್ವಾಮಿ. ಕೈ ಹಿಡ್ಕೊ ಮಗು. ಸ್ವಾಮಿ, ಇದೋ ಜಲ, ಕುಡಿವಂತರಾಗಿ ಸ್ವಾಮಿ. ಮಗು, ಸ್ವಾಮಿ, ಬಾಯಾರಿಕೆ ಏನೋ ತೀರಿದಂತಾಯಿತು. ಆದರೆ ಈ ಉದರ ಬಾಧೆಯು ಬಹಳ ಕಾಡುತ್ತಿರುವುದು. ನಿನ್ನನ್ನು ನೋಡಿದರೆ ನಿನಗೂ ಸಹ ಹಸಿವಾಗದಂತೆ ಕಾಡುತ್ತಿರುವುದು. ಅಲ್ಲಿ ನೋಡು, ಆ ಬಾಳೆಯ ಮರದಲ್ಲಿ ಬಾಳೆ ಚಿಪ್ಪು ಹಣ್ಣಾಗಿರುವುದು ನೋಡು. ಅಲ್ಲಿರುವ ಬಾಳೆಹಣ್ಣನ್ನು ಕಿತ್ತುಕೊಂಡು ಬಾ. ನೀನೊಂದು ಚಿಪ್ಪು ತಿನ್ನು, ನಾನೊಂದು ಚಿಪ್ಪನ್ನು ತಿನ್ನುತ್ತೇನೆ. ಒಂದು ವೇಳೆ ಏನಾದರೂ ದಣಿ ಬಂದು ಕೇಳಿದರೆ ನಾನೇ ಹೇಳಿದೆ ಎಂಬುದಾಗಿ ಹೇಳುವೆನು. ಸ್ವಾಮಿ, ಹಿರಿಯವರಾದ ನೀವು ಇಂಥ ಪುಟ್ಟ ಬಾಲಕನಿಗೆ ಬುದ್ಧಿ ಹೇಳಬೇಕೇ ಹೊರತು ಇಂಥ ನೀಚ ಕಾರ್ಯವನ್ನು ಹೇಳುತ್ತಿದ್ದೀರಲ್ಲ. ಕತ್ತೆಗಳು ಚದರಿಯುವುದರೆ ಕಷ್ಟಪಟ್ಟು ಹುಡುಕಬೇಕಾಗುತ್ತದೆ. ನಾನಿನ್ನ ಬರ್ತೇನೆ. ಪುಟ್ಟ ಬಾಲಕನಲು ಸತ್ಯ, ಸತ್ಯರತನಲು ಸತ್ಯ, ಚಂದ್ರಾಸಿ ದೇವಿಯಲು ಸತ್ಯ. ಹಿಂದೆ ನಾನು ಪಂಥವನ್ನು ಮಾಡಿದ್ದೇನೆ. ತನ್ನ ಪಿತನ ಕೈಯಲ್ಲಿ ತನ್ನ ಮಗನ ಕೈಗಳನ್ನು ಕತ್ತರಿಸುವಂತೆ ಮಾಡುತ್ತೇನೆ. ಆ ಬಾಳೆ ಮರದಲ್ಲಿರುವ ಚಿಪ್ಪನ್ನು ಕಿತ್ತು ಆತನ ಕಂಬಳಿಯಲ್ಲಿ ಇಟ್ಟು ಆ ಕಳ್ಳನ ಆರೋಪದ ಮೇಲೆ ತನ್ನ ಪಿತನ ಕೈಯಲ್ಲಿ ತನ್ನ ಮಗನ ಕರಗಳನ್ನು ಕತ್ತರಿಸುವಂತೆ ಮಾಡದೆ ಹೋದರೆ ನಾನು ಸೂರ್ಯಕುಮಾರನೇ, ಛಾಯಾಸುತನೇ, ಛಾಯಾದೇವಿಯ ಗರ್ಭದಲ್ಲಿ ಸಾರ್ಥಕವೇನು. ತೋಟದೊಳಗೆ ಗದೆ ಆಯ್ತಲ್ಲ, ಏನಿದು? ಎರಡು ಚಿಪ್ಪ ಬಾಳೆಹಣ್ಣು ಕೋದಂತೆ ಕಾಣ್ತಿರುವುದಲ್ಲ ಪರಮಾತ್ಮ. ಅಯ್ಯೋ ದೈವವೇ, ಯಾರು ಕದ್ದಿರಬಹುದು? ಇರಲಿ, ತೋಟದ ಮುಂಬಾಗಿಲಿಗೆ ಹೋಗಿ ನೋಡುವೆನು. ಮಗು, ಸ್ವಾಮಿ. ಯಾರು ಮಗು ನೀನು? ಸ್ವಾಮಿ, ನಾನು ಮಡಿವಾಳ ಶೆಟ್ಟೆಯ ಮನೆಯ ಹಾ. ತಾವು ಯಾರು? ಮಗು, ನಾನು ಬಾಳೆ ತೋಟದ ಕೂಲಿ ಆಳು. ನಮ್ಮ ತೋಟಕ್ಕೆ ಯಾರಾದ್ರೂ ಬಂದಿದ್ರೆ ಮಗು? ನಾನು ಬಂದಾಗಲಿಂದಲೂ ಯಾರೂ ಬಂದಿರಲಿಲ್ಲವಲ್ಲ. ಹಾ, ಗೋಚರವಾಯಿತು ಸ್ವಾಮಿ. ಓರ್ವ ಬ್ರಾಹ್ಮಣರು ಬಂದಿದ್ದರು ಸ್ವಾಮಿ. ಬ್ರಾಹ್ಮಣ ಏನೆಂದು ಕೇಳಿದನು ಮಗು? ಸ್ವಾಮಿ, ಕುಡಿಯಲಿಕ್ಕೆ ಜಲವನ್ನು ಕೇಳಿದರು ಸ್ವಾಮಿ. ಜಲ ತೋರಿಸಿದೆಯ ಮಗನೇ? ಹೌದು ಸ್ವಾಮಿ. ಅನಂತರವೇನಾಯ್ತು ಮಗು? ಸ್ವಾಮಿ, ಆ ಬಾಳೆಗೊನೆಯಲ್ಲಿ 2 ಚಿಪ್ಪು ಬಾಳೆಹಣ್ಣನ್ನು ಕಿತ್ತಿಕೊಡು ಅಂದರು ಸ್ವಾಮಿ. ನೀನು ಕಿತ್ತು ಕೊಟ್ಟೆಯಾ? ಇಲ್ಲ ಸ್ವಾಮಿ, ಒಪ್ಪದೆ ಓಡಿ ಹೋದೆನು. ಏ ಮಗು, ಸ್ವಾಮಿ, ಸುಳ್ಳು ಹೇಳಬೇಡ. ಸುಳ್ಳನ್ನು ಹೇಳುತ್ತಿಲ್ಲ ಸ್ವಾಮಿ. ನಾನು ಕರಾರು ಪತ್ರವನ್ನು ಬರ್ಕೊಟ್ಟಿದ್ದೀನಿ, ಸತ್ಯವನ್ನು ಹೇಳು. ನಾನು ಸತ್ಯವನ್ನೇ ಹೇಳುತ್ತಿರುವೆನು ಸ್ವಾಮಿ. ಹಾಗಾದ ಮೇಲೆ ಈ ಗೋಣಿಗುಂಟೆ ಯಾರ್ದು ಮಗು? ಸ್ವಾಮಿ, ದಣಿಗಳು ಹೊಡೆಯಲಿಕ್ಕೆ ಕೊಟ್ಟಿರೋ ಕಂಬಳಿ ಸ್ವಾಮಿ. ಬಾಯಿಗೆ ಮಗು. ನಿನ್ನ ಗೋಣಿಗುಂಟೆಗೆ ಬಾಳೆಹಣ್ಣು ಹೇಗೆ ಬತ್ತು ಮಗು? ಸ್ವಾಮಿ, ನನಗೆ ಒಂದು ಅಗೋಚರ ಸ್ವಾಮಿ. ಸುಳ್ಳು ಹೇಳಬೇಡ. ಸುಳ್ಳನ್ನು ಹೇಳುತ್ತಿಲ್ಲ ಸ್ವಾಮಿ. ಶಿವನ ಪಾದ ಸಾಕ್ಷಿಯಾಗಿ
ಅಯ್ಯೋ ಪರಮಾತ್ಮ, ಈ ಹಸಳ ಕಂದನು ಈ ಎತ್ತರವಾದ ಮರದಲ್ಲಿ ಬಾಳೆಹಣ್ಣನ್ನು ಎತ್ತಿ ಕುಯ್ಯಬಲ್ಲನೆ? ಇಲ್ಲವಾದರೆ ನನ್ನ ಕರಗಳನ್ನೇ ನಾನು ಆ ಬ್ರಾಹ್ಮಣೋತ್ತಮನಿಗೆ ಕತ್ತರಿಸಿಕೊಡಲಿ? ಸಿರಿದೇವ, ಸಿರಿದೇವ, ಎಂತ ಅಪರಾಧವನ್ನು ಮಾಡಿಬಿಟ್ಟೆ ಸಿರಿದೇವ. ಇಲ್ಲ ಇಲ್ಲ, ಕಳ್ಳತನ ಮಾಡಿರುವುದು ಸತ್ಯ. ಕಳ್ಳತನ ಬಾಳೆಹಣ್ಣು ಕದ್ದಿರುವುದು ಈ ಮಗಿನ ಗೋಣಿಗೊಮಟೆಯಲ್ಲಿ ಸತ್ಯ. ನನ್ನ ಕರಗಳೇಕೆ ನಾನು ಕಡಿಯಬೇಕು? ಈ ಹಸಳ ಕಂದನ ಕರಗಳನ್ನು ನಾನು ಕತ್ತರಿಸಿ ನನ್ನ ದಣಿಗೆ ಒಪ್ಪಿಸಲೇಬೇಕು. ಎಲೆ ಪುಟ್ಟ ಬಾಲಕ, ಸ್ವಾಮಿ, ನನ್ನ ದಣಿಗೆ ಕರಾರ್ ಪತ್ರವನ್ನು ಬರ್ಕೊಟ್ಟಿದ್ದೀನಿ. ಅದರಂತೆ ನಿನ್ನ ಕರಗಳನ್ನು ನಾನು ಕತ್ತರಿಸಲೇಬೇಕಾಗಿದೆ. ಸ್ವಾಮಿ, ನನಗೆ ತಂದೆಯೂ ಇಲ್ಲ, ತಾಯಿಯೂ ಇಲ್ಲ, ಬಂಧುವೂ ಇಲ್ಲ, ಬಳಗವೂ ಇಲ್ಲ. ನನ್ನ ಕೈಗಳು ಕತ್ತರಿಸಬೇಡಿ ಸ್ವಾಮಿ. ಈ ನನ್ನ ಬಾಳೆಹಣ್ಣು ನನ್ನ ಗೊಮ್ಮಟೆ ಒಳಗೆ ಹೇಗೆ ಬಂತು ಎಂಬುದಾಗಿ ನನಗೆ ಒಂದೂ ತಿಳಿಯದು ಸ್ವಾಮಿ. ನಿಮ್ಮ ಪಾದವನ್ನು ಹಿಡಿದು ಕತ್ತರಿಸಬೇಡಿ ಸ್ವಾಮಿ, ಕತ್ತರಿಸಬೇಡಿ. ಏನು ಮಾಡಲಿ? ದಣಿಗಳಿಗೆ ಕರಾರ್ ಪತ್ರವನ್ನು ಬರ್ಕೊಟ್ಟಿದ್ದೀನಿ, ನಾನು ಕಡಿಯಲೇಬೇಕಾಗಿದೆ. ಇಲ್ಲ ಇಲ್ಲ, ನನ್ನ ಕರ್ತವ್ಯವನ್ನು ನಾನು ಮಾಡಲೇಬೇಕಾಗಿದೆ. ಸತ್ಯವನ್ನು ನಾನು ಪರಿಪಾಲನೆ ಮಾಡಬೇಕು. ಸತ್ಯಕ್ಕೋಸ್ಕರವಾಗಿ ಸತಿಸುತರನ್ನು ಕಳೆದುಕೊಂಡು ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡು ನಾನು ಇಲ್ಲ. ಕಳ್ತನ ಸಿಕ್ಕಿರುವುದು ಸತ್ಯವಾಗದ್ರಿಂದ ಈ ಮಗನ ಕರಗಳನ್ನು ನಾನು ಕತ್ತರಿಸಲೇಬೇಕಾಗಿದೆ. ಏ ಮಗು, ಬೇಡ, ನನ್ನ ದಣೆಗಳಾಜ್ಞೆ ಅಂತ ನಿನ್ನ ಕರಗಳನ್ನು ನಾನು ಕತ್ತರಿಸಲೇಬೇಕು. ಇಡೀ ನಿನ್ನ ಕರಗಳನ್ನು ನಾನು ಕತ್ತರಿಸುವೆನು. ಇಡೀ ಮಗು. ಸ್ವಾಮಿ, ಎಲ್ಲವ್ರೆ? ಯಾವ ಜನ್ಮದಲ್ಲಿ ಯಾರ ಕಂದನ ಕರಗಳನ್ನು ಕತ್ತರಿಸಿದನೋ ಈ ಜನ್ಮದಲ್ಲಿ ನನ್ನ ಕರಗಳೇ ಇಲ್ಲದಂತಾಯ್ತಲ್ಲ. ನಿನ್ನ ಮೇಲೆ ನನಗೆ ಇಲ್ಲಿವರೆಗೂ ದಯ ಬಾರದೆ. ತಂದೆಯನ್ನು ಕಳೆದುಕೊಂಡೆ, ತಾಯಿಯನ್ನು ಕಳೆದುಕೊಂಡೆ. ನಿನ್ನ ತಂದೆ ತಾಯಿಯನ್ನು ಕೈ ಎಂಬುದಾಗಿ ಬದುಕುತ್ತಿರಬೇಕಾದರೆ
ನಿನ್ನ ಮೇಲೆ ದಯವೂ ಬಾರದೆ ಈ ನನ್ನ ಎರಡೂ ಕೈಗಳನ್ನು ಕತ್ತರಿಸಿಬಿಟ್ಟೆಯಾ? ಹರಿ ಹರಿ ಶನೇಶ್ವರ, ನಿನಗಿದೆಲ್ಲವೂ ಅರ್ಪಿತವಾಗಲಿ. ಅಮ್ಮ ಅಮ್ಮ ಅಮ್ಮ. ಪರಮಾತ್ಮ, ಈ ಹಸ್ತವನ್ನು ನೋಡಿದ್ದೆ ಆದರೆ ಯಾವ ದೇಶವನ್ನು ಪರಿಪಾಲನೆ ಮಾಡುವಂತ ರಾಜ್ಕುಮಾರನ ಮಗನಂತೆ ಕಾಣ್ತಿರುವುದು. ರಾಜರೇಖೆ ಇರುವುದಲ್ಲ ದೇವಾ. ಇಂದ ನಾನು ರತ್ನಖಚಿತವಾದ ಸಿಂಹಾಸನವನ್ನು ಏರಿ ರಾಜ್ಯಭಾರ ಮಾಡುತ್ತಿರಬೇಕಾದರೆ ಇಂಥ 106 ತಪ್ಪುಗಳು ಬಂದರೂ ಕ್ಷಮಿಸುತ್ತಿದ್ದೆ. ಅನ್ಯಾಯವಾಗಿ ಎಸಳೆ ಕಂದನ ಕರಗಳನ್ನು ಕತ್ತರಿಸಿ ಬಿಟ್ಟನಲ್ಲ. ಯಾವ ದೇಶದ ರಾಜ್ಕುಮಾರನ ಮಗನಾಗಿರಬೇಕು ದೇವಾ? ನಿನಗೆ ಅರ್ಪಿತವಾಗಲಿ ಶನಿ ದೇವಾ, ನಿನಗೆ ಅರ್ಪಿತವಾಗಲಿ. ಮಡಿವಾಳಿ ಮಾಚಯ್ಯ ನಮ್ಮ ದೇವರು, ಅರಸಾರು ಪೂಜಿಸುವ ಮನೆ ದೇವರು. ಹೈ ಅರಸಾರು ಪೂಜಿಸುವ ಮನೆ ದೇವರು. ಮಡಿವಾಳಿ ಮಾಚಯ್ಯ ನಮ್ಮ ದೇವರು, ಅರಸಾರು ಪೂಜಿಸುವ ಮನೆ ದೇವರು. ಹೈ ಅರಸಾರು ಪೂಜಿಸುವ ಮನೆ ದೇವರು. ಕಲ್ಯಾಣಪುರಿಯಲ್ಲಿ ಬಸವಣ್ಣಗೆ, ಕಲ್ಯಾಣಪುರಿಯಲ್ಲಿ ಬಸವಣ್ಣಗೆ ಜಿಗ ಜಿಗನೆ ಒಗೆಯುವ ಮೈಲಿಗೆಯ. ಮಡಿವಾಳಿ ಮಾಚಯ್ಯ ನಮ್ಮ ದೇವರು, ಅಗಸಾರು ಪೂಜಿಸುವ ಮನೆ ದೇವರು. ಹೈ ಅಗಸಾರು ಪೂಜಿಸುವ ಮನೆ ದೇವರು. ಏನ್ ಮಾಡ್ಲಿ, ನಮ್ಮ ಹುಡುಗ ಕತ್ತಿಗಳೆಲ್ಲ ಬಂದುವು, ಹುಡುಗ ಮಾತ್ರ ಮನೆಗೆ ಬರ್ಲಿಲ್ಲ. ಅವ್ರ ಅಮ್ಮನ ಮನೆ ನನ್ನ ನೋಡಕ್ಕಂತ ಹೊರಟೋಗ್ಬಿಟ್ನಾ. ಎಲ್ಲೋದನೋ ತಿಳಿಯೇ ಈ ಹುಡುಗ, ಎಲ್ಲೋದನೋ ತಿಳಿಯೇ. ಎಲ್ಲೋದನೋ ತಿಳಿಯೇ ಈ ಹುಡುಗ, ಎಲ್ಲೋದನೋ ತಿಳಿಯೇ. ಹೋಲಿಯ ಹುಡುಗನನ್ನು ಪ್ರೀತಿಯಿಂದ ಸಾಕಿದನು, ಹೋಲಿಯ ಹುಡುಗನನ್ನು ಪ್ರೀತಿಯಿಂದ ಸಾಕಿದ. ಕೇಳಾದ ಕೇಳಾದ ಪರಾರಿಯಾದ, ಎಲ್ಲೋದನೋ ತಿಳಿಯೇ ಈ ಹುಡುಗ, ಎಲ್ಲೋದನೋ ತಿಳಿಯೇ. ಯವೋ ಎಲ್ಲಿದ್ದೆ ಕಣ, ಬಾರವೋ ಯವೋ ಬಾರವೋ. ದಣಿಗಳೇ, ದಣಿಗಳೇ ಕರೆದಿರಾ? ಅವ್ವ ಕತ್ತಿಗಳೇನೋ ಮನೆಗೆ ಬಂದುವು, ಹುಡುಗ ಮಾತ್ರ ಬರ್ಲಿಲ್ಲ. ನೀನ್ ನೋಡಕ್ಕಂತೆಲ್ಲ ನಿಮ್ ಮನೆಗೆ ಹೋಗೋಣ ಅನ್ಕೊಂಡ್ಬಿಟ್ಟಿದ್ದೀನಿ ಕಣವ. ಏಕೆ ಸ್ವಾಮಿ? ನಾಳೆ ನಮ್ಮ ವರದಂತಿದೆ, ಬಟ್ಟೆಗಳು ಬೇಜಾನ್ ಬಿದ್ದು ಬಿಟ್ಟವ, ಕಳ್ಸ್ಕೊಳವ ನಮ್ಮ ಹುಡುಗನ ಮಾತ್ರ. ಕತ್ತೆಗಳು ಈಗ ಎತ್ತ ಕಡೆ ಮೇಯ್ತಿದ್ದವು ಸ್ವಾಮಿ. ಬಾಳೆ ತೋಟಕ್ಕೆ ರಾಮಜಾತ್ರೆ ಬಾಳೆ ತೋಟ ಕಡೆ ಹೋಗಿದ್ದ, ಕತ್ತಿಗಳೇನೋ ಮನೆಗೆ ಬಂದುವು, ಹುಡುಗ ಮಾತ್ರ ಮನೆಗೆ ಬರ್ಲಿಲ್ಲವ್ವ. ಬೇಗ ಕಳ್ಸ್ಕೊಡವ. ಹಾಗೆ ಆಗಲಿ ಸ್ವಾಮಿ, ತಾವು ಕೋಪಿಸಲಾಗದು. ನಾನೇ ಮಗನನ್ನು ಕರೆದುಕೊಂಡು ಬಂದು ನಿಮ್ಮ ಮನೆಗೆ ಬಿಡುತ್ತೇನೆ. ಅಷ್ಟ್ ಮಾಡವ, ಒಳ್ಳೇದಾಗ್ಲವ ನಿನಗೆ. ಚತುರ ಮಗು, ಮುದ್ದು ಚತುರ, ಎಲ್ಲಿರುವೆ ಮಗನೇ? ನಿನ್ನಮ್ಮ ಬಂದಿರುವೆನು, ಮಾತನಾಡು ಕಂದ.
ನಿನ್ನಮ್ಮ ಬಂದಿರುವೆನು, ಮಾತನಾಡು ಕಂದ, ಎಲ್ಲಿರುವೆ ಮಗನೇ? ಕಂದ ಎಲ್ಲಿರುವೆಯಪ್ಪ? ಈ ಪರಶ್ರೀಯಳ ರೋಧದಡಿ ಯಾರಾಗಿರಬಹುದು? ಅಮ್ಮ ಅಮ್ಮ, ಯಾರು ತಾಯಿ ನೀನು? ಏನಪ್ಪ ಈ ನಿಸರಾತ್ರಿಯಲ್ಲಿ ಓರ್ವಳೆ ಬಂದಿದ್ದೀಯಲ್ಲ, ನೀನು ಯಾರು ತಾಯಿ? ನಾನು ಈ ಊರಿನ ರಾಮಶಾಸ್ತ್ರಿಯ ಮನೆಯ ದಾಸಿಯಪ್ಪ. ಕತ್ತೆ ಮೇಯಿಸಿಕೊಂಡೇನಾದ್ರೂ ನನ್ನ ಮಗನು ಈ ಮಾರ್ಗವಾಗಿ ಬಂದಿರುವನೋ ಎಂದು ನೋಡೋ ಹೋಗೋಣವೆಂದು ಬಂದಿರುವೆನಪ್ಪ. ಏನು ತಾಯಿ? ಆ ಪುಟ್ಟ ಬಾಲಕ ಕತ್ತೆ ಮೇಯಿಸ್ತಕ್ಕಂತ ಮಗನು ನಿನ್ನ ಮಗನೇ ತಾಯಿ? ಅವನೇ ನನ್ನ ಮಗನೇ ಸ್ವಾಮಿ. ಅವನನ್ನು ನೀವು ನೋಡಿರುವಿರಾ? ನೋಡಿದೆ ತಾಯಿ. ಎಲ್ಲಿ? ನೋಡಿದೆ. ಚಾಂಡಾಳ ಕೃತ್ಯವನ್ನು ಮಾಡಿದನು ತಾಯೇ. ಅಮ್ಮ, ಚಾಂಡಾಳ ಕೃತ್ಯವನ್ನು ಮಾಡಿದನು, ಚಾಂಡಾಳ ಕೃತ್ಯವನ್ನು ಮಾಡಿದನು. ವಿಧಿವಸದೆ ನಿನ್ನ ಮಗನ ಕರಗಳನ್ನು ಖಂಡಿಸಿದನಮ್ಮ. ಅಮ್ಮ ಅಮ್ಮ, ಇಲ್ಲ. ಅಯ್ಯೋ ಅಮ್ಮ, ನೋಡಿದೆ ತಾಯಿ, ನಿನ್ನ ಮಗ ನನ್ನ ಮಗ ನನ್ನ ದಣಿಗಳ ಬಾಳೆ ತೋಟದಲ್ಲಿ ಎರಡು ಚಿಪ್ಪು ತಾಯಿ, ಎರಡು ಚಿಪ್ಪು ಬಾಳೆಹಣ್ಣು ಕದ್ದಿದ್ದಕ್ಕೋಸ್ಕರ ಕದ್ದನೆಂಬ ತಪ್ಪಿಗಾಗಿ ನಿನ್ನ ಮಗನ ಕರಗಳನ್ನು ಖಂಡಿಸಿದನಮ್ಮ. ನಿನ್ನ ಮಗನ ಕರಗಳನ್ನು ಖಂಡಿಸಿದನಮ್ಮ. ಮನಸ್ಸನ್ನ ಪರವನು ತಾಯ. ಅಮ್ಮ ಹೌದು ತಾಯಿ, ರಾಮ್ ಶಾಸ್ತ್ರಿ ಬಾಳೆ ತೋಟದಲ್ಲಿ ಕೂಲಿ ಹಾಳಾದೆ ತಾಯಿ. ಯಾರಾದ್ರೂ ಕಳು ಮಾಡಿದ್ದೆ ಆದರೆ ಅವರ ಕರಗಳನ್ನು ಕತ್ತರಿಸಿಕೊಡ್ತೀನಿ ಎಂಬುದಾಗಿ ಕರಾರು ಪತ್ರವನ್ನು ಬರ್ಕೊಟ್ಟಿದೆ. ಆದ ದಿಶೆಯಿಂದ ನಿನ್ನ ಮಗ ನನ್ನ ದಣಿಗಳ ಬಾಳೆ ತೋಟದಲ್ಲಿ ಎರಡು ಚಿಪ್ಪ ಬಾಳೆಹಣ್ಣು ಕದ್ದಿರೋದಕ್ಕೋಸ್ಕರ ನಿನ್ನ ಮಗನ ಕರಗಳನ್ನು ಕತ್ತರಿಸಿಬಿಟ್ಟೆನಮ್ಮ. ಈಗ ನಿನ್ನ ಮಗನ ಆಸ್ತ ನೋಡು ತಾಯಿ. ನನ್ನ ಮಗನ ಕರಗಳೇ. ಅಯ್ಯೋ ಕಂದ ಮಗನೇ, ಮಗನೇ, ಅಯ್ಯೋ ಮಗನೇ, ನಾ ಸತ್ತಾಗ ನನ್ನ ಶವ ಸಂಸ್ಕಾರ ಮಾಡಲು ಬೇಕಾಗಿದ್ದ ನನ್ನ ಮಗನ ಕರಗಳು ಇಂದು ನಿಷ್ಪ್ರಯೋಜನವಾದವೆ. ಅಯ್ಯೋ, ಕೇವಲ ಬಾಳೆಹಣ್ಣನ್ನು ಕದ್ದನೆಂಬ ತಪ್ಪಿಗಾಗಿ ನನ್ನ ಮಗನ ಕರಗಳನ್ನು ಕತ್ತರಿಸಿ ಬಿಟ್ಟೆಯ ಪಾಪಿ ಮನುಷ್ಯ. ನಿನಗೇನಾದರೂ ಆಗಬಾರದೆ? ನಿನ್ನ ಹೊಟ್ಟೆಯಲ್ಲಿ ಮಗನು ಹುಟ್ಟಲಿಲ್ಲವೇ? ಬಾಳೆಹಣ್ಣನ್ನು ಕದ್ದನೆಂದು ನನ್ನ ಮಗನ ಕರಗಳನ್ನೇ ಕತ್ತರಿಸಿ ಬಿಟ್ಟೆಯ. ಅಯ್ಯೋ ಮಗನೇ, ನಿನಗೆ ಬಂದ ಕಷ್ಟವು ನನಗೆ ಬರಬಾರದೆ ಮಗನೇ. ಅಯ್ಯೋ ಮಗನೇ, ಕಂದ ಮಗನೇ, ವಿಧಿಯ ಲೀಲೆ. ಅಯ್ಯೋ, ಹರಿಯದ ಎಲೆಗೆ ಸರಿಯಲು ಈ ಜ್ವಾಲೆ.
ತೋರಿಸುವೆನು ತಾಯಿ. ಅಳಬೇಡ ತಾಯಿ, ಅಳಬೇಡ. ಯಾವ ಜನ್ಮದ ಕರ್ಮದ ಫಲ ನನ್ನನ್ನು ಕಾಡ್ತೋ ತಾಯಿ, ಅಳಬೇಡ ತಾಯಿ. ಒಣಗಿರ್ತಕ್ಕಂಥ ಬಾಳೆಯನ್ನು ಕೂದುಕೊಂಡು ಆ ಬೆಂಕಿಯ ಬೆಳಕಿನ ಸಾಯದಿಂದ ರಕ್ತದ ಕಲೆಗಳು ಎಲ್ಲಿ ಬಿದ್ದಿದೆಯೋ ಹುಡುಕಿ ತೋರಿಸುವೆನು. ಬಾ ತಾಯಿ, ಹೀಗೆ ಬಾ ತಾಯಿ. ಕುಮಾರ ಮಗನೇ, ಬಾ ತಾಯಿ, ಎಲ್ಲಿರುವೆ ನನ್ನಪ್ಪ? ಹೀಗೆ ಬಾ ತಾಯಿ. ಎಲ್ಲಿರುವೆ ಮಗನೇ? ಅಯ್ಯೋ ಅಯ್ಯೋ ಅಯ್ಯೋ, ಮಾರ್ಗ ಮಧ್ಯದಲ್ಲಿ ರಕ್ತಮಯವಾಗಿರುವುದಲ್ಲ ಮಗನೇ. ಎಲ್ಲಿರುವೆ ಮಗನೇ, ಎಲ್ಲಿರುವೆ? ನೋಡು ತಾಯಿ, ಆ ಬಾಳೆ ತೋಟದ ಬೇಲಿ ಪಟ್ರೆ ಒಳಗೆ ಮುದುಕದ ಮರದ ಪಟ್ರೆ ಒಳಗೆ ಬಿದ್ದಿರುವ ಮಗು ನಿನ್ನ ಮಗನೇ. ಕುಮಾರ ಮಗನೇ, ಅಯ್ಯೋ ಮಗನೇ, ಕಂದ ಮಗನೇ, ನಿನ್ನಮ್ಮ ಬಂದಿರುವೆನು, ಮಾತನಾಡು ಮಗನೇ. ಮಗನೇ ಮಗನೇ, ಕಡುಪಾಪಿ ನಾನಾಗಿ ನತ ದೃಷ್ಟಿ ನೀನಾದೆ, ಬಾಳೆಲ್ಲ ಗೋಳಾಯಿತೆ ಮಗನೇ. ಬಾಳೆಲ್ಲ ಗೋಳಾಯಿತೆ ಮಗನೇ. ಮಗನೇ, ಕರಗಾಳ ಕಡೆವಾದ ಅಮ್ಮ ಅಮ್ಮ ಎಂದು ಮಗನೇ. ಕರಗಾಳ ಕಡೆವಾದ ಅಮ್ಮ ಅಮ್ಮ ಎಷ್ಟತೆಯೋ ಕಂದ್ರ ಮಗನೇ, ಎಷ್ಟತೆಯೋ ಮಗನೇ, ಎಷ್ಟು ನೊಂದೆಯೋ ಕಂದ. ಕಡುಪಾಪಿ ನಾನಾದೆನೆ ಕಂದ, ಚತುರ ಮಗನೇ. ಕಂದ ಮಗನೇ, ಒಂದೇ ಒಂದು ಸಾರಿ ನಿನ್ನಮ್ಮ ಬಂದಿರುವೆನು, ನನ್ನ ಮಾತನಾಡು ಮಗನೇ. ಕರಗಳನ್ನು ಕಳೆದುಕೊಂಡು ಎಷ್ಟು ನೊಂದೆ ಮಗನೇ. ಅಯ್ಯೋ ಕಂದ, ನನ್ನನ್ನು ಒಂದೇ ಒಂದು ಸಾರಿ ಅಮ್ಮ ಎಂದು ಕರೆಯಬಾರದೆ ಮಗನೇ. ಮಾತನಾಡು ಮಗನೇ, ಮಾತನಾಡು, ಮಾತನಾಡು ಕಂದ. ನಿನಗೆ ಬಂದ ಕಷ್ಟವು ನನಗೆ ಬರಬಾರದೆ ಮಗನೇ. ಅಯ್ಯೋ ಮಗನೇ, ನನ್ನನ್ನು ಒಂದೇ ಒಂದು ಸಾರಿ ನೋಡು ಮಗನೇ. ಅಯ್ಯೋ ಮಗನೇ, ಈ ಕೆಯ ಮಾಂಗಲ್ಯವ ನೋಡಿದರೆ ಅಮ್ಮ, ಯಾರಮ್ಮ ನೀನು? ಏಕೆಯ ಮಾಂಗಲ್ಯವ ನೋಡಿದರೆ ಸೂರ್ಯಕೋಟಿ ಪ್ರಕಾಶಮಾನವಾಗಿ ಬೆಳಕು ಕೊಡುವುದಲ್ಲ ದೇವಾ. ಅಮ್ಮ, ನೀನು ಮಹಾಪತುರತನೇ ಸರಿ. ನಿನ್ನ ಕೊರಳಿರ್ತಕ್ಕಂಥ ಮಾಂಗಲ್ಯ ಬಹಳ ತೋಟವೆಲ್ಲ ಸೂರ್ಯಕೋಟೆ ಪ್ರಕಾಶಮಾನವಾಗಿ ಬೆಳಕೊಡುವುದಲ್ಲ ತಾಯಿ. ನೀನು ಯಾರು ತಾಯಿ? ನಿನ್ನ ನಾಮಾಂಕಿತವಾದರೂ ಯಾರು ತಾಯಿ ನೀನು? ಇದೇನಿದು? ನನ್ನ ಮಾಂಗಲ್ಯವು ಪರಪುರುಷನ ಕಣ್ಣಿಗೆ ಬಿದ್ದಿದೆ. ಅಯ್ಯೋ ದೈವವೇ, ನನ್ನ ಈ ಮಾಂಗಲ್ಯವು ನನ್ನ ಪತಿಯಾದ ಸತ್ಯವ್ರತ ಮಹಾರಾಜರಿಗಲ್ಲದೆ ಅನ್ಯರಿಗೆ ಕಾಣದೆಂದು ದೇವಿಯ ವಚನವಿತ್ತಲ್ಲವೇ? ಶ್ರೀ ಜನ್ಮವಾಳಾಯಿತೆ. ಇವರು ನನ್ನ ಪತಿಯಾದ ಸತ್ಯವ್ರತ ಮಹಾರಾಜರಿರಬಹುದೇ? ಇಲ್ಲ, ಇವರು
ನೋಡುತ್ತಿದ್ದರೆ ತಿರುಕರಂತೆ ಕಾಣುತ್ತಿರುವರು. ಅಯ್ಯ, ತಾವು ಯಾರೋ ತಮ್ಮ ನಿಜ ನಾಮಾಂಕಿತವೇನು? ಏನು ತಾಯಿ, ಈ ಪಾಪಿಯ ವೃತ್ತಾಂತವು ಕೇಳುತ್ತಿರುವೆಯಾ? ಅಮ್ಮ, ಹೇಳುವೆನು ಕೇಳುತ್ತಾಯಿ. ಕಳಿಂಗ ನಗರವನ್ನು ಪರಿಪಾಲಿಪೆತಾಯೇ, ಕಳಿಂಗ ನಗರವನ್ನು ಪರಿಪಾಲಿಪೆತಾಯೇ. ಗೋವಿಂದನ ಮಗ ಸತ್ಯರಥನು ಎಂದೋ, ಗೋವಿಂದನ ಮಗ ಸತ್ಯರಥನು ಎಂದೋ, ನವಮಾಸ ತುಂಬಿದ ನನ್ನ ಮೃದಯ ಚಂದ್ರಾಸಯನು ಕೋರ ಮೃಗಗಳ ಬಾಯಿಗೆ ತುತ್ತಾಗಿ ಕೊಟ್ಟ ಚಾಂಡಾಳ ಸತ್ಯರಥನೆಂದು ಕರೆವರು ತಾಯೇ. ಅಮ್ಮ ತಾಯಿ, ಕಳಿಂಗಾಪುರದ ಹರ್ಷ ಗೋವಿಂದ ಮಗನ ಮಗ ಸತ್ಯರಥ ಎಂದು ಅಮ್ಮ ನವಮಾಸ ತುಂಬಿದ ನನ್ನ ಮಡದೆಯಾದ ಚಂದ್ರಾಸನ ಘೋರ ಮೃಗಗಳ ಬಾಯಿಗೆ ತುತ್ತಾಗಿ ಕೊಟ್ಟಂತ ನಾನೊಬ್ಬ ಚಾಂಡಾಳ ಸತ್ಯರಥನ ಎಂದು ಕರೆಯುವರು ತಾಯೇ. ಸತ್ಯರಥ ನಾನು ಸ್ವಾಮಿ ನಿಮ್ಮ ಸತಿಯಳಾದ ಚಂದ್ರಹಾಸೆ. ನನ್ನ ಮಡದಿ ಚಂದ್ರಾಸೆ ಉಲೆ ಬಾಯಿಗೆ ತುತ್ತಾಗಿ ಮಡ್ಯ ಮಾಂಸಗಳನ್ನು ತಿಂದಿರ್ತಕ್ಕಂಥ ಮದ್ಯ ಮಾಂಸಗಳನ್ನು ತಗೊಂಡೋಗಿ ಗಂಗಾದೇವಿಲಿ ತರ್ಪಣೆ ಬಿಟ್ಟೆ. ನನ್ನ ಮಡದಿ ಚಂದ್ರಾಸ ಇನ್ನೂ ಬದುಕಿರೋಳೆ. ಇಲ್ಲ ಪರರ ಪತಿಯನ್ನು ತನ್ನ ಪತಿ ಎಂಬುದಾಗಿ ಹೇಳ್ಕೊಳ್ಳಕ್ಕೆ ನಿನಗೆ ನಾಚಿಕೆ ಆಗುವುದಿಲ್ಲವೇ? ದೂರ ನಿಂತು ಮಾತನಾಡು. ನಾನೇ ಸ್ವಾಮಿ ನಿಮ್ಮ ಸತಿಯಳಾದ ಚಂದ್ರಾಸೆ, ನನ್ನನ್ನು ನಂಬಿ ಸ್ವಾಮಿ. ನೀನೇ ಮಡದಿ ಚಂದ್ರಾಸೆ ಅಲ್ಲವೇ? ಹೌದು ಪ್ರಭು. ನೀನೇ ನನ್ನ ಮಡದಿ ಚಂದ್ರಾಸೆ ಆದ ಮೇಲೆ ನಾವು ಯಾವ ರೂಪದಲ್ಲಿ ಎಲ್ಲೆಲ್ಲಿ ಕಷ್ಟವನ್ನು ಪಟ್ಟೋ, ಏನಾಯ್ತು ನನ್ನ ಚರಿತ್ರೆಯನ್ನು ಸ್ವಲ್ಪ ಹೇಳುವೆಯಾ? ಜನ್ಮದ ವೃತ್ತಾಂತ ತಿಳಿಸುವೆಯಾ? ಸ್ವಾಮಿ, ಆ ಪರಮಾತ್ಮನಾದ ಶನಿದೇವನ ಕ್ರೂರ ದೃಷ್ಟಿಗೆ ಸಿಲುಕಿ 7.5 ವರ್ಷಗಳ ಕಾಲ ನಾವು ಅರಣ್ಯ ವಾಸ ಮಾಡಲು ನಾನು ನೀವು ಸೇರಿ ಅರಣ್ಯಕ್ಕೆ ಬರಲಿಲ್ಲವೇ ಸ್ವಾಮಿ? ಈ ಮಾತು ಸತ್ಯ. ನಡುಕಾಡಿನಲ್ಲಿ ಬಹಳ ದಾಹ ಉಂಟಾಗಿ ಗರ್ಭಿಣಿಯಾಗಿದ್ದ ನಾನು ತಮಗೆ ದಾಹವೆಂದು ಜಲವನ್ನು ಕೇಳಲು ತಾರೆಯ ಮರದಡಿಯಲ್ಲಿ ನನ್ನ ನೋರ್ವಳನ್ನೇ ಬಿಟ್ಟು ಆಗಲೇ ನೀವು ಹೋಗಲಿಲ್ಲವೇ ಸ್ವಾಮಿ? ಏಕೆ ಹೇಳ್ತಿರ್ತಕ್ಕಂಥ ಮಾತು ಒಂದೊಂದು ಮಾತು ಸತ್ಯವಾಗ್ತಿರುವುದಲ್ಲ. ಅನಂತರವೇನಾಯ್ತು? ತಾರೆಯ ಮರದಡಿಯಲ್ಲಿ ನನ್ನ ನೋರ್ವಳನ್ನೇ ಬಿಟ್ಟು, ತುಂಬು ಗರ್ಭಿಣಿಯಾಗಿದ್ದ ನನ್ನ ನೋರ್ವಳನ್ನೇ ಬಿಟ್ಟು ನೀವು ಹೊರಟು ಹೋದಿರಲ್ಲವೇ? ನಿಮ್ಮನ್ನ ಅರಸುತ್ತಾ ಮಾರ್ಗವಾಗಿಯೇ ಬರುತ್ತಿರುವಾಗ ಕ್ರೂರ ವ್ಯಾಘ್ರನ ಬಾಯಿಗೆ ಸಿಲುಕಿ ಕೊನೆಗೆ ಬ್ರಾಹ್ಮಣೋತ್ತಮರು ಬಂದು ನನ್ನ ಜೀವವನ್ನು ಉಳಿಸಿ, ಅನಂತರ ಸ್ವಾಮಿ ಈ ಮಗುವಿನ ಜನನವು ಶುಕ್ರವಾರದ ರಾತ್ರಿ ಉಂಟಾಗಿ ಮಗುವನ್ನು ಎತ್ತಿಕೊಂಡು ಕಾಡು ಕಳ್ಳರಾದ ಯಲ್ಲಮ್ಮನವರ ಕೈಗೆ ಸಿಕ್ಕಿ ಅವರ ಮನೆಯಲ್ಲಿ ಸ್ವಲ್ಪ ಕಾಲ ತಂಗಿದ್ದು ಮತ್ತೆ ಅವರ ಋಣವನ್ನು ತೀರಿಸಲು ಈಗ ನಾನು ಇದೇ ಊರಿನ ರಾಮಶಾಸ್ತ್ರಿ ಮನ ದಾಸಿಯಾಗಿರುವೆನು ಸ್ವಾಮಿ. ಮುಂದೆ ತಿಳಿದಿದ್ದೆಲ್ಲವೂ ತಮಗೆ ತಿಳಿದೇ ಇರುವುದಲ್ಲವೇ ಪ್ರಭು? ನಾನು ಸ್ವಾಮಿ ನಿಮ್ಮ ಸತಿಯಳಾದ ಚಂದ್ರಹಾಸೆಯ ಸ್ವಾಮಿ. ಪ್ರಭು, ಇವನು ನಮ್ಮ ಮಗನಾಗಬೇಕು ಸ್ವಾಮಿ. ನಾನೇ ಸ್ವಾಮಿ ನಿಮ್ಮ ಸತಿ. ನೀನೇ ಚಂದ್ರಹಾಸೆ ಅಲ್ಲವೇ? ಹೌದು ಪ್ರಭು. ನಾನು ಹೋಗುವಾಗ ನಿನ್ನ ಮೂಗಲ್ಲಿ ಮುತ್ತೈದೆ ಮುಗ್ತಿತ್ತಲ್ಲ, ಏನಾಯ್ತು? ಪ್ರಭು, ಈ ನನ್ನ ಮುತ್ತೈದೆ ಮೂಗುತಿಯನ್ನು ಪ್ರಾಣದಾನ ಮಾಡಿದ ಬ್ರಾಹ್ಮಣೋತ್ತಮರಿಗೆ ದಾನವಾಗಿ ಕೊಟ್ಟು ಸ್ವಾಮಿ. ಅನಂತರ ದಾನವಾಗಿ ನೀಡಿದ ಮೇಲೆ ಮಗುವಿನ ಜನನವಾಗಿ ಮತ್ತೆ ಕಾಡು ಕಳ್ಳರಾದ ಯಲ್ಲಮ್ಮನವರ ಕೈಗೆ ಸಿಕ್ಕಿ
ಅವರ ಮನೆಯಲ್ಲಿ ಸ್ವಲ್ಪ ಕಾಲ ತಂಗಿದ್ದು ಅನಂತರ ಅವರ ಋಣವನ್ನು ತೀರಿಸಲು ನಾನೀಗ ರಾಮಶಾಸ್ತ್ರಿಯ ಮನೆಯ ದಾಸಿಯಾಗಿರುವೆನು ಸ್ವಾಮಿ. ನನ್ನನ್ನು ನಂಬಿ ಸ್ವಾಮಿ. ಹಾಗಾದ ಮೇಲೆ ನೀನೇ ನನ್ನ ಬಡ್ದಿ ಚಂದ್ರಾಸೆಯೇ? ಸ್ವಾಮಿ, ಅಯ್ಯೋ ಚಂದ್ರ, ಬದುಕಿರುವೆಯ ದೇವಿ ಪ್ರಾಣೇಶ್ವರಿ. ಆ ಚಂದ್ರಾಸೆ ದೇವಿ, ಚಂದ್ರಾಸೆ ಬದುಕಿರುವೆ ದೇವಿ. ಸ್ವಾಮಿ, ಇವನು ನಿಮ್ಮ ಮಗನಾಗಬೇಕು ಸ್ವಾಮಿ. ಇವನು ನಮ್ಮ ಪರಮಾತ್ಮ, ದೇವಾ ದೇವಾ ಶನಿ ದೇವಾ ಶನಿ ದೇವಾ. ಎಲ್ಲಿದ್ದೆ ನಾನು, ಹೇಗಾದೆ ನಾನು ಚಂದ್ರಾಸೆ? ಎಲ್ಲಿದ್ದೆ ನಾನು, ಹೇಗಾದೆ ನಾನು ಶನಿ ದೇವರಾಜರೇನೋ ಹೇಗಾದೆ ನಾನು. ಶನಿ ದೇವರಾಜರೇನೋ ಹೇಗಾದೆ ನಾನು. ದೇವಾ ದೇವಾ ಶನಿ ದೇವಾ ಚಂದ್ರ, ಅನ್ಯಾಯವಾಗಿ ರತ್ನ ಖಚಿತವಾದ ಸಿಂಹಾಸನವನ್ನು ಯಾರು ರಾಜ್ಯಭಾರ ಮಾಡಬೇಕಾದ ನನ್ನ ಮಗನ ಕರಗಳು ನಾನೇ ಕತ್ತರಿಸಿ ಬಿಟ್ಟನಲ್ಲ ದೇವಿ. ಭಯಪಡಬೇಡ, ನಮ್ಮ ಕರ್ಮ ಹರಿಯವರೆಗೂ ನಮ್ಮ ಮರ್ಮ ಯಾರಿಗೂ ಹೇಳಬೇಡ. ರಾಮದಾಸ್ರಿ ಮನೆಗೆ ಹೋಗಿ ಮಗನ ಕರ್ಕೊಂಡು ಹೋಗಿ ಸಾಕ್ತಾ ಇರು. ಆಗಿಂದಾಗ ನಾನು ಬಂದು ನೋಡ್ಕೊ ಬರ್ತೀನಿ ದೇವಿ. ಹಾಗೆ ಆಗಲಿ ಸ್ವಾಮಿ. ಹಣೆಯಲ್ಲಿ ಬರೆದ ಬರಹವನ್ನು ಮೀರಲು ಹರಿಹರರಿಂದಲೂ ಸಾಧ್ಯವಿಲ್ಲ. ನಡೆಯಿರಿ ಸ್ವಾಮಿ. ನಡೆ. ನನ್ನ ಮಗ. ಈ ಮಗು ಯಾರು? ಆ ನನ್ನ ಮಡದಿ ಸ್ವಾಮಿ. ನೀವು ಸತ್ಯರು. ನೀವುಗಳು ನನ್ನ ತೋಟದಲ್ಲಿ ಬಾಳೆ ಗಿಡವನ್ನು ಕಾಯಲು ಆ ಮಗುವನ್ನು ಈಗ ನೋಡಿದರೆ, ಈ ನಿಮ್ಮ ಗೋಳಾಟವನ್ನು ನೋಡಿದರೆ ನನಗೆ ಬಹಳ ದುಃಖವಾಗುತ್ತಿದೆ. ನನಗೆ ಒಂದು ಸ್ವಪ್ನವಾಯಿತು. ಏನಾಯ್ತು ಸ್ವಾಮಿ? ಕಳಿಂಗಾಪುರದ ಅರಸನಾದ ಸತ್ಯವ್ರತನು ನಮ್ಮ ಮನೆಯಲ್ಲಿ ವಾಸ ಬಿದ್ದಂತೆ ಕನಸಾಯಿತು. ಹೌದು ಸ್ವಾಮಿ. ಸತ್ಯವ್ರತನ ಪತ್ನಿ ಚಂದ ಆಸೆ ಜಗನ್ಮಾತೆ ಜಗನ್ಮಾತೆ ಆಕೆಯೂ ಸದಾ ನಮ್ಮ ಮನೆಯಲ್ಲಿ ಇದ್ದಂತೆ ಸ್ವಪ್ನವಾಯಿತು. ನಿಜ. ಮಗ ಚತುರ. ಹೌದು ಸ್ವಾಮಿ. ಚತುರ. ದೇವಗಳು ನಮ್ಮ ಮನೆಯಲ್ಲಿ ಇರುವುದನ್ನು ಕಂಡರೆ ಮುಂದೆ ಯುಗದಲ್ಲಿ ರಾಮಶಾಸ್ತ್ರಿಯ ಮನೆಯಲ್ಲಿ ರಾಜ ಸತ್ಯವ್ರತ ಚಂದ್ರಹಾಸೆ ಚತುರ ರಾಮಶಾಸ್ತ್ರ ಮನೆಯಲ್ಲಿದ್ದರೆಂದು ಮುಂದೆ ಬರುವ ಯುಗದಲ್ಲಿಯೂ ಇದು ಶಾಶ್ವತವಾಗಿ ಉಳಿಯುವುದು. ಎಲೆ ಪುಣ್ಯಾತ್ಮರೇ ಸ್ವಾಮಿ, ಈಗ ನಿಮ್ಮನ್ನು ಕಂಡು ನನಗೆ ದುಃಖ ಮತ್ತು ತುಂಬಾ ಆನಂದವಾಗುವುದು. ಇನ್ನು ಮುಂದೆ ನಮ್ಮ ಮನೆಯಲ್ಲಿರುವುದು ಆಗಲಿ ನಡೆಸಿ. ನನಗೆ ಒಪ್ಪುವುದಿಲ್ಲ. ಜಗನ್ಮಾತೆಯಾದ ಚಂದ್ರಹಾಸೆಯು ರಾಜ ಸತ್ಯವ್ರತನು ಮಗುವಾದ ಚತುರದು. ಇನ್ನು ಮುಂದೆ ನೀವು ನಮ್ಮ ಮನೆಯನ್ನು ತೆರೆದು ಆ ಪರಮಾತ್ಮನಾದ ಶನಿದೇವರ ಅನುಗ್ರಹ ನಿಮಗೆ ಸಿಕ್ಕಿ ಸಕಲ ಸಂಪತ್ತು ಸಿಗಲೆಂದು
ಆ ಶನಿದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಆಗ್ಲಿ. ನೀವು ಮುಂದೆ ಪ್ರಯಾಣ ಮಾಡಿ ಆ ಸಕಲ ಸಂಪತ್ತು ಸಿಗಲೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ದೇವಿ ಸ್ವಾಮಿ ನಡೆ.